ಇರಾನ್ನ ಈ ಪ್ರತಿದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ನಿರೀಕ್ಷೆ ಮಾಡಿದ್ವಾ? ಖಾಮಿನೈ ಅಂತ್ಯ ಆದ ತಕ್ಷಣದಲ್ಲಿ ಇನ್ನೊಬ್ಬರು ಬರ್ತಾರೆ, ಅವ್ರು ಮಾತುಕತೆಗೆ ಸಿದ್ಧವಾಗ್ತಾರೆ ಅಂತ ಅಂದುಕೊಂಡಿದ್ವಾ? ಮತ್ತು ಅವರ ಪ್ರತಿದಾಳಿಯ ಪ್ರಮಾಣ ಬಹಳ ಹೆಚ್ಚೇ ಇದೆ. ಇದ್ರ ಬಗ್ಗೆ ತಾವೇನ್ ಪ್ರತಿಕ್ರಿಯಿಸ್ತೀರಿ? ಅವ್ರಿಗೆ 2025 ಜೂನ್ನಲ್ಲಿ ಏನು 12 ದಿನಗಳು ಯುದ್ಧ ನಡೀತು, ಆ ಕಾಲಘಟ್ಟದಲ್ಲಿ ಅದು ಸ್ಪಷ್ಟ ಆಗಿತ್ತು. ಯಾಕೆ 12 ದಿನದಲ್ಲಿ ನಿಲ್ಲಿಸ್ಬಿಡ್ಬೇಕಾಗಿ ಬಂತು ಅವರು? ಇನ್ಫ್ಯಾಕ್ಟ್ ಅವ್ರಿಗೆ ಐರನ್ ಡೋಮ್ ಮತ್ತು ಐರನ್ ಬೀಮ್ ಅಂತ ಅಂದ್ಬಿಟ್ಟು ಎರಡು ಇಟ್ಕೊಂಡಿದ್ದಾರೆ. ಅಂದರೆ ಅಣ್ವಸ್ತ್ರಗಳು, ಕ್ಷಿಪಣಿಗಳು ಬಂತು ಅಂದರೆ ಕ್ಷಿಪಣಿಗಳನ್ನ ಅಲ್ಲೇ ನಿರ್ನಾಮ ಮಾಡ್ಬೋದು ಅಂತೇಳಿ. ಏನು ಮಾಡಿದ್ರು 12 ದಿನ ಯುದ್ಧದಲ್ಲಿ? ಸಣ್ಣ ಪುಟ್ಟ ಕ್ಷಿಪಣಿಗಳನ್ನ ಬಳಸಿ ಐರನ್ ಡೋಮ್ನಲ್ಲಿ ಇದ್ದಂಥ ಪ್ರತಿ ಅಸ್ತ್ರಗಳನ್ನೆಲ್ಲ ಖಾಲಿ ಮಾಡಿಸಿದ್ರು. ಅದಾದ್ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ನ ಕಳಿಸಿದ್ರು. ಅಂದ್ರೆ ಅಲ್ಲೊಂದು ತಂತ್ರಜ್ಞಾನ ಇದೆ, ಮತ್ತೆ ಲೀಡರ್ಶಿಪ್ ಕೂಡ ಆಗಿದೆ ಅಲ್ಲಿ. ಉದಾಹರಣೆಗೆ ಸದ್ದಾಮ್ ಹುಸೇನು ಏಕೈಕ ನಾಯಕ ಅಥವಾ ಆತನ ಬಂಟರ್ ಇರ್ತಿದ್ರು. ಇವರು 1979ರಿಂದ ನಿರಂತರವಾಗಿ ಒಂದು ರೆಜಿಮ್ ಇದೆ ಮತ್ತು ಈ ತರದ ದಾಳಿಯನ್ನ ಎದುರಿಸ್ತಾನೆ ಬಂದಿದ್ದಾರೆ. 1979ರಲ್ಲಿ ಅಧಿಕಾರಕ್ಕೆ ಬಂದಾದ್ಮೇಲೆ 8 ವರ್ಷ ಇರಾಕ್ ಜೊತೆ, ಅದಾದ್ಮೇಲೆ ಹಲವಾರು ರೀತಿಯ ದಿಗ್ಬಂಧನಗಳು, ಅಮೆರಿಕದ ದಿಗ್ಬಂಧನಗಳು, ಅದರ ನಡುವೆನೂ ಕೂಡ ಒಳಗಡೆ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸಮಾಜವಾದ ಇಲ್ಲ, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಬಾಹ್ಯವಾಗಿ ಈ ಅಪಾಯಗಳನ್ನ ಎದುರಿಸ್ತಾನೆ ನಾವು ಬದುಕಬೇಕು, ಅದಕ್ಕಾಗಿ ತಮ್ಮ ಸಿದ್ಧತೆಯನ್ನು ನಾವು ಮಾಡ್ಕೋಬೇಕು ಅಂತೇಳಿ ಅವರ ಆಡಳಿತ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಅವರ ಸಂಘಟನಾ ವ್ಯವಸ್ಥೆ, ಅವೆಲ್ಲದರಲ್ಲೂ ಕೂಡ ಒಂದು ಬಗೆಯ ಸಿದ್ಧತೆ ಇದ್ದೇ ಇದೆ. ಅದ್ರ ಜೊತೆಗೆ ಅವರಿಗೆ ಬಹಳ ವ್ಯೂಹಾತ್ಮಕವಾಗಿ ರಷ್ಯಾ ಚೈನಾ ಜೊತೆನೂ ಸಂಬಂಧ ಇರೋದ್ರಿಂದ ಅಸ್ತ್ರಗಳು ಶಸ್ತ್ರಗಳು ಅದನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಅತಿ 3000 ವರ್ಷದ ಹಿಂದೆ ಹಳೆಯದಷ್ಟು ನಾಗರಿಕತೆ ಇರೋದ್ರಿಂದ ಒಂದು ಕಲ್ಚರಲ್ ಕ್ಯಾಪಿಟಲ್ ಇದೆ. ಬೇರೆ ಅಮೆರಿಕಾಗ ಕಲ್ಚರಲ್ ಕ್ಯಾಪಿಟಲ್ ಇಲ್ಲ, ವಲಸೆ ದೇಶ ಆಗಿ ನೋಡೋದಾದ್ರೆ. ಅಲ್ಲಿನ ಮೂಲ ನಿವಾಸಿಗಳನ್ನ 2 ಕೋಟಿ ಜನ ಕೊಂದಾಕದ ಆಮೇಲೆ ಹೋಗಿ ಅಮೆರಿಕ ಆಗಿರೋದು. ಇವ್ರದ್ದೊಂದು ಹಿಸ್ಟಾರಿಕಲ್ ಸಿವಿಲೈಸೇಷನಲ್ ಕ್ಯಾಪಿಟಲ್ ಇದೆ. ಅದು ಅಷ್ಟು ಸುಲಭವಾಗಿ ಆ ಸಮಾಜವನ್ನ ವಿಘಟಿಸೋದು, ಕಂಗೆಡಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಅವರು ಕೆಳ ಅಂದಾಜು ಮಾಡಿದ್ದಾರೆ. ಅವ್ರು ಏನ್ ಅನ್ಕೊಂಡ್ರು? ಒಂದು ಲಿಬಿಯಾ ಅನ್ಕೊಂಡ್ರು, ಒಂದು ಇರಾಕ್ ಅನ್ಕೊಂಡ್ರು. ಏನಾಗಿದೆ ಅಫ್ಘಾನಿಸ್ತಾನ, ಲಿಬಿಯಾ, ಇರಾಕ್ ಅಲ್ಲಿ ಈ 3 ದೇಶಗಳಲ್ಲಿ ಆಗಿರುವ ಅನುಭವವನ್ನು ಕೂಡ ಇರಾನಿನ ಜನ ನೋಡ್ತಿದ್ದಾರೆ. ಯಾವ ಇರಾನಿನ ಜನ ಖಮೇನೈನ ಒಪ್ಪೋದಿಲ್ಲ, ಇಸ್ಲಾಮಿಕ್ ರಿಪಬ್ಲಿಕ್ನ ಒಪ್ಪೋದಿಲ್ಲ, ಒಂದು ರೀತಿಯ ಆಧುನಿಕವಾದಂಥ ಪ್ರಜಾತಂತ್ರ ಗಣರಾಜ್ಯ ಬೇಕು ಅಂತ ಬಯಸ್ತಾರೆ, ಅವರು ಕೂಡ ಇಲ್ಲಿ ಈ ಗಣರಾಜ್ಯ ನಾವು ಅದನ್ನ ಮಾಡ್ಕೋಬೇಕು, ಅಮೆರಿಕ ಬಂದು ಇದನ್ನ ಮಾಡಿದ್ರೆ ಏನಾಗ್ಬೋದು ಅನ್ನೋದಕ್ಕೆ ಅವ್ರಿಗೆ ಅಫ್ಘಾನಿಸ್ತಾನ, ಲಿಬಿಯಾ ಮತ್ತು ತುಂಬಾ ದೊಡ್ಡ ಉದಾಹರಣೆ ಆಗಿದೆ. ಏನಾಯ್ತು ಅಫ್ಘಾನಿಸ್ತಾನದಲ್ಲಿ? 2001ರಲ್ಲಿ ಅವರು ರೆಜಿಮ್ ಚೇಂಜ್ ಮಾಡಿದ್ರು, ತಾಲಿಬಾನ್ನ ಕಿತ್ತಾಕ್ತೀವಿ ಅಂದ್ರು, 20 ವರ್ಷ ಇದ್ರು. 20 ವರ್ಷ ಆದ್ಮೇಲೆ ಬಿಟ್ಟು ಹೋದ್ಮೇಲೆ ಏನಾಯ್ತದು? ಸಣ್ಣ ಪುಟ್ಟ ಒಂದು ಬುಡಕಟ್ಟು ಗುಂಪುಗಳ ಘರ್ಷಣೆ ಇದಾಯ್ತು. ಇರಾಕು ಆಗ್ಲೇ ಹೇಳಿದಾಗ 2003ರಲ್ಲಿ ಏನೋ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತ ಬಂದ್ರು, ಸಣ್ಣ ಪುಟ್ಟ ಬುಡಕಟ್ಟುಗಳು ಅತ್ಯಂತ ಅರಾಜಕ ಪರಿಸ್ಥಿತಿ. ಲಿಬಿಯಾದು ಅದೇ ಪರಿಸ್ಥಿತಿ. ಸೊ ಇವರು ಕಾಲಿಟ್ಟ ಕಡೆ ಹುಲ್ ಕೂಡ ಬೆಳೆಯಲ್ಲ ಅನ್ನೋದನ್ನ ಜನ ನೋಡ್ಕೊಂಡಿದ್ದಾರೆ. ಈ ಇರಾನ್ ತನಗೆ ಅನಿವಾರ್ಯವಾಗಿ ತನ್ನ ನೆರೆಯ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಿರೋದ್ರಿಂದ ಪೂರ್ಣ ಪ್ರಮಾಣದ 3ನೇ ಮಹಾಯುದ್ಧಕ್ಕೆ ಎಡೆ ಮಾಡಿ ಕೊಡತ್ತ? ಆ ತರದ ಸಾಧ್ಯತೆಗಳು ಎಷ್ಟಿದೆ? ಯುದ್ಧ ಬೇಡ, ಯಾರಿಗೂ ಬೇಡ, ಆದ್ರೂ ಕೂಡ ಈಗಿನ ಪರಿಸ್ಥಿತಿ ಸನ್ನಿವೇಶವನ್ನ ಗಮನಿಸಿದ್ರೆ ಎಲ್ಲಿ ಹೋಗಿ ನಿಲ್ಬಹುದು ಅಂತ ಅನ್ಸುತ್ತೆ? ಮೇಡಮ್, ಮೊದಲ 2 ಮಹಾಯುದ್ಧಗಳ ಬಗ್ಗೆ ನಮಗೆ ಒಂದು ಚಂದಮಾಮ ಕಥೆಗಳನ್ನು ಹೇಳ್ಬಿಟ್ಟಿದ್ದಾರೆ. ಮೊದಲ ಮಹಾಯುದ್ಧ ಯಾರೋ ಒಬ್ಬ ರಾಜನ್ ಸದ್ದಾಗ ಇವ್ರು ಯಾರೋ ಮಾಡಿದ್ರು, ಹಂಗಾಗಿದ್ದಲ್ಲ ಅದು. ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧ ಎರಡೂ ಕೂಡ ಪ್ರಕಾಶ್ ಅವರು ಅಮೆರಿಕದ ಆಸಕ್ತಿಗಳನ್ನು ವಿವರಿಸ್ಬೇಕಾದ್ರೆ ಹೇಳಿದಂತೆ ಈ ಜರ್ಮನಿ, ಜಪಾನು ಮತ್ತು ಇಟಲಿ ಈ ದೇಶದ ಬಂಡವಾಳಶಾಹಿಗಳು ಈಗಾಗಲೇ ಏನು ವಸಾಹತು ಮಾಡ್ಕೊಂಡ್ಬಿಟ್ಟಿದ್ರು, ಇಡೀ ಜಗತ್ತನ್ನು ಹಂಚ್ಕೊಂಡ್ಬಿಟ್ಟಿದ್ರು. ಬ್ರಿಟನ್ ಹಂಚ್ಕೊಂಡ್ಬಿಟ್ಟಿತ್ತು, ಅಮೆರಿಕ ಹಂಚ್ಕೊಂಡಿತ್ತು. ಇವ್ರ ಹತ್ರ ಕಿತ್ಕೋಬೇಕಾಗಿತ್ತು ಅವರು ವಸಾಹತುಗಳನ್ನು. ಅವರ ಒಂದು ದೊಡ್ಡ ಸಾಮ್ರಾಜ್ಯಶಾಹಿ ಹಿತಾಸಕ್ತಿಗೆ ಸಣ್ಣ ಪುಟ್ಟ ನೆಪಗಳು ನೂರಿರ್ಬೋದು, ಮುಂದುವರೆದಿದ್ದೇನಕ್ಕೆ. 2ನೇ ಮಹಾಯುದ್ಧದಲ್ಲಂತೂ ಹಿಟ್ಲರ್ನ ಸಾಕಿ ಬೆಳೆಸಿದ್ದು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾರು ತಾವು ಪ್ರಜಾತಂತ್ರವಾದಿಗಳು, ಅವರು ಫ್ಯಾಸಿಸ್ಟ್ ಅಂತಾರೋ ಅದೇ ಫ್ರಾನ್ಸು, ಅದೇ ಬ್ರಿಟನ್ನು, ಇದೇ ಅಮೆರಿಕ ಹಿಟ್ಲರ್ನ ಸಾಕಿ ಬೆಳೆಸಿದ್ರು. ಸ್ಟಾಲಿನ್ ರಷ್ಯಾ ಮೇಲೆ ಅವರು ದಾಳಿ ಮಾಡಿದಾಗ ಇಬ್ಬರಲ್ಲಿ ಯಾರು ಸತ್ರು, ಉಳ್ಕೊಂಡವ್ರನ್ನ ನಾವು ಸಾಯಿಸೋಣ ಅಂತ ಸುಮ್ಮನೆ ಕೂತಿದ್ರು. 2ನೇ ಮಹಾಯುದ್ಧ ಕೊನೆಗೆ ಅದು ಅಂತಿಮವಾಗಿ ಫ್ಯಾಸಿಸ್ಟರ್ನ ಸೋಲಿಸೋದ್ರಲ್ಲಿ ಅತಿ ದೊಡ್ಡ ಪಾತ್ರ ಇರುವಂಥದ್ದು ಸೋವಿಯತ್ ರಷ್ಯಾದ ಸೈನ್ಯದ್ದು, ಆ ಜನರದ್ದು. ಅತಿ ಹೆಚ್ಚು ಜನ ಸತ್ತಿರೋದು ಚೈನಾ ಮತ್ತು ರಷ್ಯಾದಲ್ಲಿ. ಅಮೆರಿಕದಲ್ಲಿ ಜನ ಸಾಯ್ಲಿಲ್ಲ, ಬ್ರಿಟನ್ನಲ್ಲಿ ಸಾಯ್ಲಿಲ್ಲ. ಅವ್ರು ಅಟ್ಟಿಸ್ಕೊಂಡು ಓಡಿಸ್ಬಂದ್ರು, ಅವ್ನು ಆತ್ಮಹತ್ಯೆ ಮಾಡ್ಕೊಂಡ. ಹೀಗೆ ಸೊ 3ನೇ ಮಹಾಯುದ್ಧಕ್ಕೂ ಕೂಡ ಈಗ 3ನೇ ಮಹಾಯುದ್ಧ ಅಂದ್ರೆ ನ್ಯೂಕ್ಲಿಯರ್ ವಾರ್ಫೇರ್ ಆಗುತ್ತೆ. ಈಗ 3ನೇ ಮಹಾಯುದ್ಧದಲ್ಲಿ ಈ 3 ರಾಷ್ಟ್ರಗಳು ಭಾಗವಹಿಸ್ಬೇಕು. ಯಾರು? ಚೈನಾ, ರಷ್ಯಾ, ಅಮೆರಿಕ
ಮೂರು ಕೂಡ ನ್ಯೂಕ್ಲಿಯರ್ ರಾಷ್ಟ್ರಗಳು. ಇಡೀ ಜಗತ್ತನ್ನ 30 ಸತಿ ಸರ್ವನಾಶ ಮಾಡುವ ಶಕ್ತಿ ಇರುವಂತಹ ದೇಶಗಳು. ಇರುವುದೊಂದೇ ಭೂಮಿ. ನೀವು ಆದ್ಮೇಲೆ ಅಲ್ಲಿ ಆಳ್ವಿಕೆ ಮಾಡ್ಬೇಕಲ್ಲ, ನೀವು ಅದರಿಂದ ಲಾಭ ತಗೋಬೇಕಲ್ಲ. ಹೀಗಾಗಿ ಆ ಸ್ವರೂಪಕ್ಕೆ ಹೋಗದಂತೆ ಯುದ್ಧದ ಉದ್ದೇಶಗಳನ್ನ ಹೆಂಗೆ ಈಡೇರಿಸ್ಕೋಬೇಕು. ಈಗ ಸಣ್ಣ ಪುಟ್ಟ ಅದಕ್ಕೇನೆ ಪ್ರಾಕ್ಸಿ ಥರ್ಡ್ ವರ್ಲ್ಡ್ ವಾರ್ ನಡೀತಿದೆ. 45ರ ನಂತರ ಯುದ್ಧ ನಡೆದಿಲ್ಲ ಅಂತಲ್ಲ, 45ರ ನಂತರ ಪ್ರತಿ ವರ್ಷವೂ ಯುದ್ಧದ ದೇಶವೇ. ಜಗತ್ತಿನ ಅಟ್ಲಾಸ್ ನಾವು ಇಟ್ಕೊಂಡು ನೋಡಿದ್ರೆ ಎಲ್ಲೋ ಒಂದು ಕಡೆ ಎರಡು ಬಣಗಳು ಯುದ್ಧ ಮಾಡ್ತಾನೆ ಇದ್ದಾವೆ. ಅದರಲ್ಲಿ ಆಸಕ್ತಿ ಪಡ್ಕೊಳ್ಳೋದಕ್ಕೆ ಒಂದು ಕಡೆ ಅಮೆರಿಕ, ಮತ್ತೊಂದು ಕಡೆ ಬೇರೆ ದೇಶಗಳು ಅದರ ಲಾಭವನ್ನ ಪಡ್ಕೊಳ್ತಾನೆ ಇದ್ದಾವೆ. ಒಂದು ಅಂದ್ರೆ ಮುಖವಾಡ ಹೊದ್ದಂತ ಮೂರನೇ ಮಹಾಯುದ್ಧ ನಮ್ಮಲ್ಲಿ ನಡೀತಾನೆ ಇದೆ. ಇದರಲ್ಲಿ ಒಂದು ರೀಜನಲ್ ಸ್ವರೂಪವನ್ನ ಪಡ್ಕೊಳ್ತೇವೆ. ನೀವು ಕೇಳ್ತಿರೋ ಪ್ರಶ್ನೆ ಬಹರೈನು ಇತ್ಯಾದಿ ಕಡೆಗಳೆಲ್ಲ ಆದ್ರೆ, ಬಹರೈನ್ಗೆ ಇವುಗಳಿಗೆಲ್ಲ ತಮ್ಮದೇ ಆದಂತ ಆರ್ಮಿಗಳಿಲ್ಲ. ಅದಕ್ಕನೇ ಮಿಲಿಟರಿನಲ್ಲೇ ಅವರನ್ನು ಮಾಡ್ಕೊಂಡಿದ್ದಾರೆ. ಅಮೆರಿಕವೇ ಅವ್ರ ಪರವಾಗಿ ಯುದ್ಧ ಮಾಡಬೇಕು. ಅಮೆರಿಕ ಅವ್ರ ಪರವಾಗಿ ಯುದ್ಧ ಮಾಡಿದ್ರೆ ಇರಾನು ಅಷ್ಟು ಸುಲಭದ ತುತ್ತಲ್ಲ. ಅವರು ಅಷ್ಟು ಸುಲಭವಾಗಿ ರೆಜಿಮ್ ಚೇಂಜ್ ಕೂಡ ಅಲ್ಲಿ ಮಾಡೋದಕ್ಕೆ ಯಾರು ಅಮೆರಿಕದ ಎಕ್ಸ್ಪರ್ಟ್ಸೇ ಅದನ್ನ ನಿರಾಕರಿಸ್ತಿದ್ದಾರೆ. ಮತ್ತು ಟ್ರಂಪ್ ಯಾವ ಬೇಸಿಸ್ ಮೇಲೆ ಅಧಿಕಾರಕ್ಕೆ ಬಂದಿದ್ದು, ಒಂದು ಪ್ರಧಾನ ಘೋಷಣೆ ಏನು? ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್, ಮಾಗ. ಈ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ನ ಬುನಾದಿ ಏನು? ಈಗ ನಾವೇನ್ ಮಾಡಿದ್ವಿ, ಈ ನ್ಯಾಟೋ ಉದಾಹರಣೆಗೆ, ಈ ನ್ಯಾಟೋ ಕಟ್ಬಿಟ್ಟು ಯುರೋಪನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಸೈನಿಕರು ನಾವು ಕಳಿಸ್ತಿದ್ವಿ. ನಾನು ಯುದ್ಧವಿಲ್ಲದಂತಹ ಜಗತ್ತನ್ನ ಸೃಷ್ಟಿ ಮಾಡಿ ಆ ದುಡ್ಡೆಲ್ಲ ನಾನು ಮಾಗ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಮಾಡ್ತೀವಿ ಅಂತ ಬಹಳ ದೊಡ್ಡ ಕಾನ್ಸ್ಟಿಟ್ಯೂಯೆನ್ಸಿ ಅಮೆರಿಕ ಈ ರೀತಿ ಬೇರೆಯವ್ರ ಯುದ್ಧವನ್ನ ಮಾಡಬಾರದು ಅಂತ ಅಂದ್ಬಿಟ್ಟು ಬಹಳ ದೊಡ್ಡ ಒತ್ತಡ ಆಗ್ತಿದೆ. ಈಗ ಇರಾನ್ ಮೇಲೆ ಈಗ ಅಮೆರಿಕ ಮಾಡ್ತಿರೋ ಯುದ್ಧವೂ ಕೂಡ ಅಮೆರಿಕದ ಒಳಗಿರೋ ಬಹಳ ದೊಡ್ಡ ರಿಪಬ್ಲಿಕನ್ ಜನಾಭಿಪ್ರಾಯವೇ ಏನಪ್ಪಾ ಅಂತಂದ್ರೆ, ಅದು ಅಮೆರಿಕದ ಯುದ್ಧ ಅಲ್ಲ, ಇಸ್ರೇಲ್ ಯುದ್ಧ ಅಮೆರಿಕ ಮಾಡ್ತಿದೆ. ಇದರ ಇಮಿಡಿಯೇಟ್ ಲಾಭ. ಆಗ್ಲೇ ಪ್ರಕಾಶ್ ಗೌಡ ಹೇಳಿದಂಗೆ ಇರಾನ್ ನಿಂದ ಅಮೆರಿಕ ಸುಮಾರು ಒಂದು 8,500 9,000 ಕಿಲೋಮೀಟರ್ ದೂರ ಇದೆ. ಇರಾನ್ ಹತ್ರ ಇರೋ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ನ ಒಟ್ಟಾರೆ ಸಾಮರ್ಥ್ಯ 5,000 ಕಿಲೋಮೀಟರ್. ನೀವು ಯುರೋಪಿನ ಈ ತುದಿಕ್ ಬರಬಹುದು. ಅಮೆರಿಕ ಆ ರೀತಿ ಸೈನಿಕವಾದಲ್ಲಿ ನೀವು ವಿಮಾನ ತಗೊಂಡು ಹೋಗ್ಬೋದು, ಅವೆಲ್ಲ ಅಷ್ಟು ಸುಲಭಕ್ಕಾಗದೇ ಇರೋ ವಿಷಯ, ಅದು ಬೇರೆ ಪ್ರಶ್ನೆ. ಆದರೆ ಇದರ ಇಮಿಡಿಯೇಟ್ ಲಾಭ ಪಡೆಯುವುದು ಇಸ್ರೇಲ್, ಅದರ ಮೂಲಕ ಅಮೆರಿಕನೂ ಲಾಭ ಪಡೆಯುತ್ತೆ. ಸೊ ಹೀಗಾಗಿ ರೀಜನಲ್ ವಾರ್ಫೇರ್ ಮಾಡಿ ಒಂದು ರೆಜಿಮ್ ಚೇಂಜ್ ಮಾಡಿ ಈ ಯುದ್ಧವನ್ನು ಮುಗಿಸಬೇಕು. ಒತ್ತಡ ಇದೆ. ಈ ಒತ್ತಡ ಅವರ ಆಗ್ಲೇ ಇವನು ಯಾರು ಟ್ರಂಪ್ ಕೂಡ ಹೇಳದಂತೆ 3 ವಾರ 4 ವಾರ ನಡಿಬಹುದು. ಇದರಲ್ಲಿ ಬಹಳ ಮುಖ್ಯವಾಗಿ ರಷ್ಯಾ ಚೈನಾದ ಪಾತ್ರ ಏನಿರುತ್ತೆ. ಅನ್ಸುತ್ತೆ ನಿಮ್ಗೆ ಈಗ ಉಕ್ರೇನ್ ಮತ್ತು ರಷ್ಯಾ ಆದಾಗ್ಲೂ ಕೂಡ ನಾವು ಅಂದುಕೊಂಡ್ವಿ ಏನು ಉಕ್ರೇನ್ ರಷ್ಯಾ ವಿರುದ್ಧ ಮಾಡೋಕ್ ಆಗೋದಿಲ್ಲ ಅಂತ. 2.5 ವರ್ಷ ಆಯ್ತು, ಇನ್ನೂ ಕೂಡ ನಡೀತಾನೆ ಇದೆ. ಹಾಗೆ ನೀನು ಅಫ್ಘಾನಿಸ್ತಾನವನ್ನ ಪ್ರಸ್ತಾಪ ಮಾಡಿದ್ರೆ ಅದು ಏನ್ ನಿಂತು ಹೋಗಿಲ್ಲ. ಯಾವ ಸಣ್ಣ ಪುಟ್ಟ ರಾಷ್ಟ್ರಗಳು ಯುದ್ಧವನ್ನ ಮತ್ತು ತಮ್ಮ ಪ್ರತಿರೋಧವನ್ನ ನಿಲ್ಲಿಸ್ತಿರುವಾಗ ಇರಾನ್ ಒಂದು 3 ವಾರದಲ್ಲಿ ನಿಲ್ಸತ್ತೆ ಅಂತ ಅದು ಈ ಹೊರಟಿರೋ ಒಂದು ಪ್ರತಿಕಾರದ ಹಿನ್ನೆಲೆಯಲ್ಲಿ ಅನ್ಸುತ್ತಾ ಶಿವಸುಂದರ್ ಅವರೇ? ಉಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧ 3 ವರ್ಷದಿಂದ ಎಸ್ಕಲೇಟೇ ಯಾಕಾಗ್ತಿಲ್ಲ. ಶ್ರೇಷ್ಠ. ಯಾಕಂತಂದ್ರೆ ಆ ಎಸ್ಕಲೇಟ್ ಮಾಡಿದ್ರೆ ಇಬ್ರಿಗೂ ತಡ್ಕೊಳಕ್ಕಾಗಲ್ಲ. ಎಸ್ಕಲೇಟ್ ಅಂದ್ರೆ ಹೆಚ್ಚಿಸೋದು, ಸಣ್ಣ ಪುಟ್ಟ ಕ್ಷಿಪಣಿಗಳು. ಉದಾಹರಣೆಗೆ ಸಾವಿನ ಪ್ರಮಾಣಗಳು ನೋಡಿ. ಪ್ಯಾಲೆಸ್ತೈನ್ ನಲ್ಲಿ ಆಗಿರುವ 10% ಸಾವುಗಳು ಕೂಡ ಉಕ್ರೇನ್ ಮತ್ತು ರಷ್ಯಾ ಎರಡೂ ಕಡೆ ಆಗಿಲ್ಲ. ಎಸ್ಕಲೇಟ್ ಮಾಡೋದಕ್ಕೆ ರೆಡಿ ಇಲ್ಲ. ಹಾಕ್ಬಿಡ್ತೀವಿ, ಮಾಡ್ಬಿಡ್ತೀವಿ, ಬೇರೆ ಬೇರೆ ಮಾಡ್ಕೊಂಡು ನ್ಯಾಟೋ ಇಂದ ನಾನು ಹಿಂದೆ ಉಳಿತೀನಿ ಅಂತ ಅಂದ್ಬಿಟ್ಟು ಉಕ್ರೇನ್ ಘೋಷಣೆ ಮಾಡಿದ್ರೆ ರಷ್ಯಾಗೆ ಅಷ್ಟ ಸದ್ಯಕ್ಕೆ. ಅವ್ರಿಗೆ ರಷ್ಯಾಗೊಂದು ವಿಸ್ತರಣವಾದಿ ಯೋಜನೆಗಳಿದಾವೆ. ಅವ್ರಿಗೆ ಉಕ್ರೈನು ಬೇಕು, ಪಕ್ಕದ್ದು ಬೇಕು, ಆ ಥರದ್ದೊಂದು ಪುಟಿನ್ಗೆ ಅವಂದೇ ಆದಂಥ ಗ್ರೇಟರ್ ರಷ್ಯಾದ ಒಂದು ಕಲ್ಪನೆ ಇದೆ, ಅದು ಬೇರೆ ಪ್ರಶ್ನೆ. ಈ ಸದ್ಯಕ್ಕೆ ಉಕ್ರೇನ್ ಯುದ್ಧ ಆದದ್ದೇ ಅವರು ನ್ಯಾಟೋದಲ್ಲಿ ಹೋಗಿ ಸೇರ್ಕೊಳ್ತಾರೆ. ಅಮೆರಿಕ ನ್ಯಾಟೋದಲ್ಲಿ ಸೇರಿಸ್ಕೊಳ್ಳೋಕೆ ಎಳಿತಿದೆ ಅಂತ. ಪ್ರಾರಂಭದಲ್ಲಿ 2025ರಲ್ಲಿ ಟ್ರಂಪ್ಗೆ ಇದನ್ನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು, ರಷ್ಯಾ ಇಸ್ ಮೈ ಗ್ರೇಟೆಸ್ಟ್ ಫ್ರೆಂಡ್ ಅಂದ ಮನುಷ್ಯ. ಪುಟಿನ್ ಜೊತೆ ಫೋನ್ ಎಲ್ಲ ಮಾಡ್ದ, ಇವನ್ನೇ ಬೈದ. ಅವೆಲ್ಲ ಗೊತ್ತಿದೆಯಲ್ಲ, ಅವೆಲ್ಲ ದೊಡ್ಡ ಅವನು ಉಕ್ರೈನ್ನ ಪ್ರೆಸಿಡೆಂಟ್ ಬಂದಾಗ ಯಾರ ಎದುರುಗಡೆ ಬೈದು ಕಳಿಸಿದ್ದು ಅವೆಲ್ಲವೂ ಕೂಡ ಎವಾಲ್ವಿಂಗ್. ಇದೊಂದು ಸ್ವಲ್ಪ ಎವಾಲ್ವಿಂಗ್ ಪ್ರೋಸೆಸ್ ಕೂಡ ಇರೋದ್ರಿಂದ ಅದು ಎಸ್ಕಲೇಟ್ ಆಗುವುದಕ್ಕೆ ನ್ಯಾಟೋನೂ ರೆಡಿ ಇಲ್ಲ, ರಷ್ಯಾನೂ ಕೂಡ ರೆಡಿ ಇಲ್ಲ. ಇಲ್ಲಿ ಅಸ್ತಿತ್ವದ ಪ್ರಶ್ನೆ ಇರುವುದರಿಂದ ಬೇರೆ ಬೆಂಬಲ ಬರಲಿ ಬರದೇ ಇರಲಿ, ಇರಾನ್ ಅವರು ಒಂದು ರೀಜನ್ ಅವ್ರು ಘೋಷಣೆ ಮಾಡಿದ್ರು, ಇದು ನಿಮ್ಮ ಯುದ್ಧವಾಗಿ ಉಳಿಯುವುದಿಲ್ಲ, ಇದೊಂದು ರೀಜನಲ್ ವಾರ್ಫೇರ್ ಆಗುತ್ತೆ ಅಂತೇಳಿ. ಇದನ್ನ ಆದಷ್ಟು ಬೇಗವಾಗಿ ಡಿಎಸ್ಕಲೇಟ್ ಮಾಡಲಿಲ್ಲ ಅಂತಂದ್ರೆ ಒಳಗಡೆನೂ ಒಂದು ಪ್ರತಿರೋಧ ಬರುತ್ತೆ. ಡಿಎಸ್ಕಲೇಟ್ ಮಾಡಲಿಲ್ಲ, ಎಸ್ಕಲೇಟ್ ಆಯ್ತು ಅಂತ ಇಟ್ಕೊಳ್ರಿ. ಅವಾಗ ಉದಾಹರಣೆಗೆ ನೀವೇ ಪ್ರಾರಂಭದಲ್ಲಿ ಹೇಳಿದಾಗೆ ನೇರವಾಗಿ ಐರನ್ ಡೋಮ್ನ ಮೀರಿ ಇರಾನಿನ ಕ್ಷಿಪಣಿ ನೇತನ್ಯಾಹು ಕಚೇರಿಗೆ ಹೋಗಿ ಬಿದ್ದಿದೆ. ನೇತನ್ಯಾಹು ಇರಲಿಲ್ಲ, ಇದಿಲ್ಲಿಗೆ ನಿಲ್ಲ. ಸೊ ಇವೆಲ್ಲವೂ ಕೂಡ ಇರೋದ್ರಿಂದ ಅವರ ಆಸಕ್ತಿಗಳಲ್ಲಿ ಎಲ್ಲಾ ಯುದ್ಧಗಳಲ್ಲಿ ಎಲ್ಲ ಆಸಕ್ತಿಗಳು ಏಕಕಾಲದಲ್ಲಿ ಈಡೇರೋದಿಲ್ಲ. ಈಗಿರೋ ಪರಿಸ್ಥಿತಿನಲ್ಲಿ ಅವರೇನ್ ಮಾಡ್ತಾರೆ, ಸಾಧ್ಯವಾದಷ್ಟು
ಸ್ವಲ್ಪ ಮಟ್ಟಿಗೆ ಅವನೇನು ಹೇಳ್ತಾ ಇದ್ದಾನೆ, ಇದ್ದಕ್ಕಿದ್ದಾಗೆ ಟ್ರಂಪ್ ಹೇಳಿದ್ದೇನು, ಇರಾನಿನ ಹೊಸ ರೆಜಿಮ್ ಜೊತೆ ನಾನು ಮಾತುಕತೆಗೆ ಸಿದ್ಧ. ವೆನಿಜುಲಾ ಜೊತೆನೂ ಅದೇ ಹೇಳಿದ್ದು. ನಂಗೇನು ಅಲ್ಲೇ ಒಂದು ಫಸ್ಟ್ ಏನ್ ಹೇಳಿದ್ದು, ಅದರ ಹಂಗಾಮಿ ಅಧ್ಯಕ್ಷ ನಾನೇ ಅಂದ್ಬಿಟ್ಟ ಮನುಷ್ಯ. ಅದಾದ್ಮೇಲೆ ಏನ್ ಹೇಳಿದ್ರು, ಎರಡನೇ ಲೀಡರ್ಶಿಪ್ ಏನ್ ಬಂದಿದೆ ಅವ್ರ ಜೊತೆ. ಲೀಡರ್ಶಿಪ್ ಏನ್ ಮಾಡ್ತಾ ಇದೆ, ಅಮೆರಿಕ ಪರವಾದ ನೀತಿಗಳನ್ನೇ ಮಾಡ್ತಾ ಇದೆ. ಈಗ ಬಂದಿರೋ ಲೀಡರ್ಶಿಪ್ ಅಪೋಸಿಷನ್ ಲೀಡರ್ಸ್ನೆಲ್ಲರನ್ನು ಬಿಡ್ತಾ ಇದ್ದಾವೆ, ಅಮೆರಿಕದ ಹಿತಾಸಕ್ತಿಗೆ ಅವಕಾಶ ಮಾಡಿಕೊಡ್ತಿದ್ದಾರೆ, ಬಿಟ್ಟುಕೊಡ್ತೀನಿ ಅಂತ. ಇರಾನ್ ಅಲ್ಲಿ ಆ ತರ ಸಾಧ್ಯತೆಯನ್ನ ಪರಿಶೀಲಿಸ್ತಿದ್ದಾರೆ. ಬಟ್ ಇರಾನ್ ಅಷ್ಟು ಸುಲಭ ಗೊತ್ತಾಗ ನನ್ನ ನೋಡ್ಬೇಕು ಎವಾಲ್ವಿಂಗ್ ಪ್ರೋಸೆಸ್ ಅಲ್ಲಿ ಇನ್ನೂ ಏನೇನಾಗುತ್ತೆ. ಪ್ರಕಾಶ್ ಅವರೇ, ಯುದ್ಧವನ್ನ ಈಗ್ಲೇ ನಿಲ್ಲಿಸ್ತಾ ಇದ್ರೆ, ಕದನ ವಿರಾಮ ಆಗ್ತಾ ಇದ್ರೆ ಅದರ ಪರಿಣಾಮವನ್ನ ಇಡೀ ಜಗತ್ತು ಅನುಭವಿಸ್ಬೇಕಾಗತ್ತೆ. ನಿಮ್ಗೆ ಏನ್ ಅನ್ಸುತ್ತೆ, ಈಗಿನ ಸ್ಥಿತಿಯಲ್ಲಿ ಕದನ ವಿರಾಮ ಸಾಧ್ಯ ಇದೆಯಾ? ಯುದ್ಧವನ್ನ ನಿಲ್ಸೋದಕ್ಕೆ ಅಥವಾ ಅದನ್ನ ಕಡಿಮೆಗೊಳಿಸುವ ಸಾಧ್ಯತೆ ಮತ್ತು ಶಕ್ತಿ ಯಾರಿಗಿದೆ? ಆಯಾ ದೇಶಗಳೇ ಕೂತ್ಕೊಂಡು ಮಾತಾಡ್ಬೇಕಾ? ವಿಶ್ವಸಂಸ್ಥೆ ಮಾತನ್ನು US ಕೇಳದೆ ಇರೋದ್ರಿಂದ ಮುಂದಿರುವ ಪರಿಣಾಮ ಮತ್ತು ಹಾದಿ ಏನಿದೆ? ಇದು ಈ ಭವಿಷ್ಯವನ್ನ ಈಗ್ಲೇ ಹೇಳೋದು ಕಷ್ಟ. ಆದ್ರೆ ಒಂದಂತೂ ಸತ್ಯ, ಈಗ ಇರಾನ್ ಒಂದು ಬಲಿಷ್ಠವಾದಂತಹ ನ್ಯೂಕ್ಲಿಯರ್ ಶಕ್ತಿ ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇರಾನ್ ಸುತ್ತ ಇರ್ತಕ್ಕಂಥ ದೇಶಗಳು, ಯಾರ ಅಮೆರಿಕದ ಮಿಲಿಟರಿ ನೆಲೆಗಳನ್ನ ಇಟ್ಕೊಂಡಿರುವಂತ ದೇಶಗಳಿದಾವೆ, ಆ ದೇಶಗಳ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಕ್ ಪ್ರಯತ್ನ ಪಡ್ತಿದೆ. ಆ ಯಾವ ದೇಶಗಳು ಕೂಡ ಎಕ್ಸೆಪ್ಟ್ ಇಸ್ರೇಲ್, ಉಳಿದದ್ದು ಯಾವುದು ಕೂಡ ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನ ಇಟ್ಕೊಂಡಿರುವಂತ ದೇಶಗಳೆಲ್ಲ ಅವು. ಹೀಗಾಗಿ ಆ ದೇಶಗಳಿಗೇನೆ ಸ್ವತಂತ್ರವಾದಂತ ಬಲಿಷ್ಠವಾದ ಸೈನ್ಯಗಳಿಲ್ಲ ಈ ಯಾವ ದೇಶಗಳಿಗೂ ಕೂಡ. ಹಾಗಾಗಿ ಯುದ್ಧಗಳನ್ನ ಈ ಎಲ್ಲಾ ದೇಶಗಳು ಸೇರ್ಕೊಂಡು ಇರಾನ್ ಮೇಲೆ ಮಾಡೋ ಸಾಧ್ಯತೆಗಳು ಬಹುತೇಕ ಕಡಿಮೆ. ಹೀಗಾಗಿ ಆ ಎಲ್ಲ ದೇಶಗಳ ಪರವಾಗಿ ಅಮೆರಿಕ ಬಾಡಿಗೆ ಸೈನ್ಯವನ್ನು ಇಟ್ಕೊಂಡಲ್ಲಿ ಇರೋದ್ರಿಂದಾಗಿ, ಮಿಲಿಟರಿಯನ್ನು ಇಟ್ಕೊಂಡಿರೋದ್ರಿಂದ ನೆಲೆಗಳನ್ನ, ಹೀಗಾಗಿ ಆ ಎಲ್ಲ ದೇಶಗಳ ಪರವಾಗಿ ಅಮೆರಿಕನೇ ಯುದ್ಧವನ್ನ ಇರಾನ್ ಮೇಲೆ ನಡೆಸಬೇಕಾಗಿ ಬರ್ತದೆ. ಅದಕ್ಕೆ ಒಂದು ಇಸ್ರೇಲ್ ಅಲ್ಲಿ ಇನ್ನೊಂದು ರಕ್ಷಣಾ ಕವಚವಾಗಿ ಅಮೆರಿಕಕ್ಕೆ ಇದೆ. ಇದು ಈಗಾಗ್ಲೇ ಶಿವಸುಂದರ್ ಅವರು ವಿವರಿಸಿದಂತ ಕೆಲವು ವಿವರಣೆಗಳನ್ನ ಗಮನದಲ್ಲಿಟ್ಕೊಂಡು ನೋಡುವಾಗ, ಈಗ ಸದ್ಯಕ್ಕೆ ಅವರಿಗೆ ಕೊಮೇನಿಯನ್ನ ಕೊಂದಿದ್ದಾರೆ. ಅವ್ರ ಮುಖ್ಯವಾದಂತ ಗುರಿ ಅದಾಗಿತ್ತು. ಕೊಮೇನಿಯನ್ನ ಕೊಂದ ನಂತರದಲ್ಲಿ ಇರಾನ್ನ ಪ್ರಭುತ್ವ ಕುಸಿದೋಗಬಹುದು ಅನ್ನುವಂತ ಒಂದು ಸಣ್ಣ ನಿರೀಕ್ಷೆಯನ್ನು ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರಬಹುದು. ಕುಸಿದೋದ್ರೆ ಆಗ ವೆನಿಜುವೆಲಾದಲ್ಲಾದಂಗೆ ಆ ಹೊಸದಾಗಿ ಬರುವಂತ ಪ್ರಭುತ್ವ ನಾನು ಹೇಳ್ದಾಗೆ ಕೇಳಬಹುದು ಅಂತೇಳಿ. ಈಗ ವೆನಿಜುವೆಲಾದಲ್ಲಿ ಅದೇ ಆಗಿದೆ, ನೀವು ಅದನ್ನ ಗಮನಿಸ್ಬೇಕು. ಅಲ್ಲಿನ ತೈಲ ಸಂಸ್ಕರಣೆ ವ್ಯವಹಾರವನ್ನೆಲ್ಲ ಪೂರ್ತಿಯಾಗಿ ಈಗ ಅಮೆರಿಕನೇ ವಹಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಇಲ್ಲೂ ಕೂಡ ಅಂತ ಒಂದು ಪರಿಸ್ಥಿತಿ ಬರಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಹಾಗಾಗಿನೇ ನಾವು ಮಾತುಕತೆ ಮಾಡಕ್ ರೆಡಿ ಇದೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಿರುವಂತದ್ದು. ಆ ಪರಿಸ್ಥಿತಿಗೆ ಇರಾನ್ ಹೋಗುತ್ತಾ? ಹೊಸದಾಗಿ ನಾಯಕತ್ವ ವಹಿಸ್ಕೊಂಡಂತವರು ಕೊಮೇನಿ ಜಾಗದಲ್ಲಿ ಆ ರೀತಿ ಹೆದರಿ ಅಮೆರಿಕದ ಸೈನ್ಯ, ಅದರ ತಾಕತ್ತು, ಅದರ ದಾಳಿ, ಇಸ್ರೇಲ್ ಜೊತೆಲಿ ಸೇರಿ ಮಾಡೋ ದಾಳಿಗಳನ್ನ ಎದುರಿಸ್ಲಿಕ್ಕೆ ಆಗದೇನೆ ಶರಣಾಗುವಂತ ಪರಿಸ್ಥಿತಿ ಇರಾನ್ಗಿದೆಯಾ ಅಂತಂದ್ರೆ ಖಂಡಿತ ವೆನಿಜುವೆಲಾದ ರೀತಿಯ ಒಂದು ದುರ್ಬಲವಾದ ಸ್ಥಿತಿಯಲ್ಲಿ ಇರಾನ್ ಇಲ್ಲ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಈ ಹಿನ್ನೆಲೆ ಒಳಗಡೆಯಲ್ಲಿ ಇಲ್ಲಿ ಬೇರೆದೇ ಸ್ವರೂಪದ ಸಂಬಂಧಗಳು ಹೊಸದಾಗಿ ಉಗಮ ಆಗ್ತವೆ ಅಂತ ಅನಿಸ್ತದೆ. ಅಂತ ಸಂದರ್ಭಗಳಲ್ಲಿ ಇರಾನ್ ತನ್ನನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮತ್ತು ಅಮೆರಿಕದ ವಿರುದ್ಧ ಮಂಡಿಯೂರಿ ಕೂತ್ಕೊಳ್ಳೋದಕ್ಕೆ ಒಪ್ಪದೇ ಇರುವಂತ ಪರಿಸ್ಥಿತಿಗಳೇ ಇರ್ತವೆ. ಅಂತ ಸಂದರ್ಭದಲ್ಲಿ ಈ ಸಂಘರ್ಷ ಬೇರೆ ಬೇರೆ ರೂಪದಲ್ಲಿ ಮುಂದುವರಿಬಹುದು. ಇದು ಮುಂದುವರೆದಾಗ ಏನಾಗ್ಬೋದು ಅನ್ನುವಂತ ಪ್ರಶ್ನೆ ಬರ್ತದೆ. ಆಗ ಜಾಗತಿಕವಾಗಿ ಅಥವಾ ಅದರ ಸುತ್ತ ಇರ್ತಕ್ಕಂಥ ಬೇರೆ ಬೇರೆ ದೇಶಗಳು, ಇನ್ಕ್ಲೂಡಿಂಗ್ ಬಲಿಷ್ಠವಾದಂತ ದೇಶಗಳು, ಅವರುಗಳ ಮೇಲೆ ಬೀರಬಹುದಾಗಿರ್ತಕ್ಕಂಥ ಬೇರೆ ರೀತಿಯ ವ್ಯಾಪಾರಿ ಒಪ್ಪಂದಗಳು, ವಾಣಿಜ್ಯ ಒಪ್ಪಂದಗಳು, ಆ ದೇಶಗಳ ಮೇಲೆ ಸಂಭವಿಸಬಹುದಾಗಿರ್ತಕ್ಕಂಥ ಪರಿಣಾಮಗಳು. ಉದಾಹರಣೆಗೆ ಈಗ ಹಾರ್ಮುಜ್ ಸಂಧಿಯನ್ನ ಅವ್ರು ಬಂದ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ, ಅದು ಬಂದಾದ್ರೆ, ದೀರ್ಘಕಾಲ ಬಂದಾದ್ರೆ, ತೈಲ ಅಲ್ಲಿಂದ ಬರ್ತಕ್ಕಂಥ ತೈಲವನ್ನೇ ನಂಬಿಕೊಂಡಿರ್ತಕ್ಕಂಥ ಹಲವು ದೇಶಗಳು, ಆ ದೇಶಗಳ ಒಳಗಡೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಪ್ರತಿರೋಧಗಳು, ಈ ಯುದ್ಧದ ವಿರುದ್ಧ ಬರಬಹುದಾಗಿರ್ತಕ್ಕಂಥ ಅಮೆರಿಕದ ಇಂಥ ದಾಳಿಯ ವಿರುದ್ಧ ಬರಬಹುದಾಗಿರುವಂತ ಜನ ಚಳುವಳಿಗಳು, ಆ ಒತ್ತಡಗಳು, ಮತ್ತು ಅಮೆರಿಕದ ಒಳಗಡೆನೆ ಉಂಟಾಗಬಹುದಾಗಿರ್ತಕ್ಕಂಥ ಯುದ್ಧ ವಿರೋಧಿ ಪ್ರತಿಭಟನೆಗಳು. ಮತ್ತೆ ಈಗ ಆಲ್ರೆಡಿ
ಈ ಸುಂಕಗಳನ್ನ ವಿಧಿಸ್ತಕ್ಕಂಥ ವಿಚಾರದಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಅಧ್ಯಕ್ಷನಿಗೆ ನೇರ ಅಧಿಕಾರ ಇಲ್ಲ, ಅದು ಕಾಂಗ್ರೆಸ್ ಅನುಮತಿ ಕೊಡಬೇಕು ಅಂತ ಹೇಳಿರೋ ಹಿನ್ನೆಲೆ ಒಳಗಡೆಯಲ್ಲಿ ಈ ರೀತಿ ಸರಿ. ಯುದ್ಧಗಳನ್ನು ನಡೆಸುವಂತ ವಿಚಾರದಲ್ಲೂ ಕೂಡ ಅಮೆರಿಕದ ಅಧ್ಯಕ್ಷ ಕಾಂಗ್ರೆಸ್ನ ಅನುಮತಿಯನ್ನ ತಗೋಬೇಕು ಅನ್ನುವಂತ ಅಂಶ ಅಲ್ಲಿ ಇರೋದ್ರಿಂದ, ಆದ್ರೆ ಟ್ರಂಪ್ ಯಾವುದೇ ಅಧಿಕಾರ ಪಡ್ಕೊಳ್ದೇನೆ ಯುದ್ಧವನ್ನ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಬರಬಹುದಾಗಿರ್ತಕ್ಕಂಥ ಹೊಸ ಬೆಳವಣಿಗೆಗಳು, ಅಲ್ಲಿ ಕಾನೂನಿನ ಮಧ್ಯಪ್ರವೇಶಗಳು ಯಾವಾಗ ಯಾವ ರೀತಿ ಆಗ್ಬಹುದು ಅನ್ನುವಂತ ಅಂಶಗಳು. ಹೀಗಾಗಿ ಈ ಸಂಘರ್ಷ ಇನ್ನೊಂದಷ್ಟು ದಿವಸ ಮುಂದುವರೆದ್ರೆ ಸಹಜವಾಗಿನೇನೆ ಇರಾನ್ ಒಳಗಡೆಯಲ್ಲಿ ಹೊಸ ಪರಿಸ್ಥಿತಿ ಬರ್ಬೋದು, ಅಮೆರಿಕದ ಒಳಗಡೆಯಲ್ಲಿ ಹೊಸ ಪರಿಸ್ಥಿತಿ ಬರ್ಬೋದು, ಜನಾಭಿಪ್ರಾಯಗಳು ಬೇರೆ ರೂಪುಗೊಳ್ತಾ ಹೋಗ್ಬೋದು, ಮತ್ತು ಜಗತ್ತಿನ ಒಳಗಡೆಯಲ್ಲಿ ವ್ಯಾಪಾರ ವಾಣಿಜ್ಯ ಕಾರಣಗಳಿಗಾಗಿ ಎದ್ದು ಬರಬಹುದಾಗಿರುವಂತ ಜನಚಳವಳಿಗಳು, ಪ್ರತಿರೋಧ ಇರಬಹುದು, ಯುದ್ಧ ನಿಲ್ಲಿಸಬೇಕು ಅನ್ನುವಂತ ಒತ್ತಾಯಗಳಿರ್ಬೋದು. ಅದು ಅಮೆರಿಕ ಅದಕ್ಕೆ ಯಾವ ರೀತಿ ಅದು ಪರಿಣಮಿಸ್ತದೆ ಅನ್ನುವಂತ ಪ್ರಶ್ನೆಗಳು ಇವೆಲ್ಲವೂ ಸೇರ್ಕೊಂಡಿದ್ದಾವೆ. ಈ ಹಿನ್ನೆಲೆ ಒಳಗಡೆನೆ ಚೀನಾ ಮತ್ತು ರಷ್ಯಾ ಈ ದೇಶಗಳ ಪಾತ್ರವೂ ಕೂಡ ಈ ಒಟ್ಟಾರೆ ಬೆಳವಣಿಗೆಗಳ ಭಾಗವಾಗಿನೇ ಬೆಳೀತಾ ಹೋಗಬಹುದು. ಹಾಗೆ ಹೊಸ ಸಂಘರ್ಷಗಳು, ಹೊಸ ಸಂಬಂಧಗಳು ಏರ್ಪಡೋ ಸಾಧ್ಯತೆಗಳಿರ್ತವೆ ಈ ಯುದ್ಧಗಳ ಒಳಗಡೆಯಲ್ಲಿ, ಇಂಥ ಪ್ರಕ್ರಿಯೆಗಳಲ್ಲಿ. ಇವೆಲ್ಲವೂ ಸೇರಿ ಭವಿಷ್ಯದಲ್ಲಿ ಈ ಇರಾನ್ ಮತ್ತು ಈ ಅಮೆರಿಕ ಮತ್ತು ಇಸ್ರೇಲ್ನ ದುಷ್ಟಕೂಟದ ನಡುವಿನ ಈ ಸಂಘರ್ಷಗಳ ಸ್ವರೂಪ ತೀರ್ಮಾನ ಆಗ್ತಾ ಹೋಗ್ಬೋದು ಅಂತೇಳಿ ಅನಿಸ್ತದೆ. ಆದ್ರೆ ಒಂದಂತೂ ಸತ್ಯ, ವೆನಿಜುವೆಲಾದ ಮೇಲೆ ದಬ್ಬಾಳಿಕೆ ಮಾಡಿ ಮಣಿಸದಂಗೆ, ಅಥವಾ ಇನ್ನ ಅಫ್ಘಾನಿಸ್ತಾನದಲ್ಲೋ ಬೇರೆ ಎಲ್ಲೋ ಮಾಡಿ ಮಣಿಸದಂಗೆ ಅಷ್ಟು ಸರಳವಾಗಿ ಇರಾನ್ ಅನ್ನ ಮಣಿಸಕ್ಕೆ ಅಮೆರಿಕಕ್ಕೆ ಕಷ್ಟ ಇದೆ ಅನ್ನುವಂತ ಅಂಶ ಕೂಡ ನಾವು ಗಮನಿಸ್ಬೇಕಾಗಿದೆ. ಹೀಗಾಗಿ ಈ ಪ್ರತಿರೋಧ ಅದರ ನಾವೇನ್ ಹೇಳ್ತೀವಿ, ಅದು ಹರಡ್ತಾ ಹೋಗ್ತದೆ. ಅದು ಈಗಾಗ್ಲೇ ಜಗತ್ತಿನ ಒಳಗಡೆಯಲ್ಲಿ ಯುದ್ಧ ವಿರೋಧಿ ಪ್ರತಿಭಟನೆಗಳು ಕೂಡ ಶುರು ಆಗ್ತಾ ಇದ್ದಾವೆ. ಭಾರತದಲ್ಲೂ ಉಂಟಾಗ್ತದೆ ಮತ್ತು ಜಗತ್ತಿನಾದ್ಯಂತ ಉಂಟಾಗ್ತದೆ. ಸಹಜವಾಗಿ ಅದಕ್ಕೊಂದು ಶಕ್ತಿ ಬರ್ತದೆ. ಅಮೆರಿಕದ ವಿರುದ್ಧ, ಸಾಮ್ರಾಜ್ಯಶಾಹಿ ವಿರುದ್ಧ ಈ ಪ್ರತಿರೋಧ, ಜನಾಭಿಪ್ರಾಯ ರೂಪುಗೊಳ್ತಾ ಹೋಗೋದು ಕೂಡ ಅಮೆರಿಕಕ್ಕೆ ಒಂದು ಸಂಕಷ್ಟವನ್ನು ಉಂಟು ಮಾಡ್ತಾ ಹೋಗ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಆದ್ರಿಂದ ನನಗನ್ಸೋದು ಮುಂದಿನ ಕೆಲವು ದಿನಗಳಲ್ಲಿ ಆಗ್ಬಹುದಾಗಿರ್ತಕ್ಕಂಥ ಬೆಳವಣಿಗೆಗಳು ಇರಾನ್ನ ಒಳಗಡೆ ಮತ್ತು ಜಗತ್ತಿನ ಒಳಗಡೆಯಲ್ಲಿ, ಅದರ ಮೇಲೆ ಯುದ್ಧ ತೀವ್ರಗೊಳ್ತದ ಅಥವಾ ಕಡಿಮೆ ಆಗ್ತದ ಅಥವಾ ಬೇರೆ ರೀತಿ ಪರಿಸ್ಥಿತಿಗಳು ಬರ್ತದ ಅನ್ನುವಂಥದ್ದು ನಾವು ಗಮನಿಸಬೇಕು. ಹಾಗನ್ನಿಸ್ತದೆ. ಶಿವಸುಂದರ್ ಅವರೇ, ಕೊನೆಯದಾಗಿ ಸುಮಾರು 90 ಲಕ್ಷ ಭಾರತೀಯರು ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರ ಮೇಲೆ ನೇರವಾಗಿ ಯುದ್ಧ ಪರಿಣಾಮವನ್ನ ಬೀರುತ್ತೆ. ಉದ್ಯೋಗದ ಮೇಲೆ ಇರ್ಬೋದು, ಅವರನ್ನ ಸುರಕ್ಷಿತವಾಗಿ ಭಾರತ ವಾಪಸ್ ಕರ್ಸ್ಕೊಂಡ್ ಮೇಲೆ ಅವ್ರ ಉದ್ಯೋಗ ಏನು, ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ, ಎಲ್ಲ ನೂರಾರು ಪ್ರಶ್ನೆಗಳಿದೆ. ಯಾಕೆಂದ್ರೆ ಅಲ್ಲಿ ಆಗ್ತಿರೋ ಹಾನಿ, ಇರಾನ್ ಮಾಡ್ತಿರೋ ಹಾನಿ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಅದು ಸರಿ ಮಾಡೋದಕ್ಕೆ ವರ್ಷಗಳೇ ಕಳಿಬಹುದು. ಆ ಸ್ಥಿತಿಯಲ್ಲಿ ಭಾರತ ಮತ್ತು ಇಲ್ಲಿರುವ ಭಾರತೀಯ 90 ಲಕ್ಷ ಮಂದಿಯ ಕತೆ ಏನು, ಇದನ್ನ ತಾವು ಹೇಗೆ ನೋಡ್ತೀವಿ ಸಂಕ್ಷಿಪ್ತವಾಗಿರ್ಲಿ? ಒಂದೇ ಒಂದು ಅಡಿಷನ್ ಫ್ಯಾಕ್ಟರ್ ಇದೆ ಈ ಎಲ್ಲಾ ಬೆಳವಣಿಗೆಗಳ ಜೊತೆ. ಇರಾನ್ ಮೇಲೆ ಏನು ಇವತ್ತು ಖೊಮೈನಿ ಹತ್ಯೆ ಆಗಿದೆ, ಇದು ಇನ್ನೊಂದು ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ಖೊಮೈನಿ ಶಿಯಾ ಮುಖಂಡರಾಗಿದ್ದರೂ ಕೂಡ ಒಂದು ಇಸ್ಲಾಂ ಮೇಲೆ ನಡೆದಂತ ದಾಳಿ, ಇಸ್ಲಾಂ ನಾಯಕರ ಮೇಲೆ ನಡೆದಂತ ದಾಳಿ ಇದ್ದಾಗಿರೋದ್ರಿಂದ ಸಾಮಾನ್ಯ ಜನರಲ್ಲಿ, ಅದರಲ್ಲೂ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಮೆರಿಕ ವಿರೋಧಿ ಆದಂತ ಭಾವನೆಗಳನ್ನ ಘನೀಕರಿಸೋದಕ್ಕೂ ಇದು ಪೂರಕವಾಗಿ ಬರುತ್ತೆ. ಅವ್ರ ನಡುವೆ ಇರಬಹುದಾದಂತ ಶಿಯಾ ಸುನ್ನಿ ವ್ಯತ್ಯಾಸಗಳನ್ನು ಮೀರಿ ಒಬ್ಬ ಸುನ್ನಿ ಶಿಯಾ ಲೀಡರೇ ಕೊಲೆ ಆದ್ರೂ ಮುಸ್ಲಿಂ ಮೇಲೆ ಆದಂತ ಹಲ್ಲೆ ಅನ್ನುವಂಥದ್ದು ರೂಪುಗೊಳ್ತಿದೆ. ಆಕ್ಚುಲಿ ಸುಮಾರು ಜನ ಅರಬ್ ಲೀಡರ್ಸ್ಗಳಲ್ಲೂ ಕೂಡ ಕೆಲವರು ಮ್ಯೂಟ್ ಆಗಿರೋದು ಕೂಡ ಈ ಕಾರಣಕ್ಕೆ. 90 ಲಕ್ಷ ಜನರು ಈ ತರ ಇದ್ದಾರೆ ಮತ್ತು ಅವರ ಜವಾಬ್ದಾರಿ ನಮ್ಮದು ಅನ್ನುವ ಜವಾಬ್ದಾರಿ ಯಾರಿಗಿರ್ಬೇಕು ಈ ದೇಶದಲ್ಲಿ? ಫಸ್ಟ್ ಈ ಮನುಷ್ಯ, ನಮ್ಮ ದೇಶದ ಪ್ರಧಾನಿ ಅನ್ನುವ ಮನುಷ್ಯ ಈಗಲೂ ಕೂಡ ಕುವೈತ್ ಮೇಲೆ ಮಾಡಿದಂತ ದಾಳಿಯನ್ನ ಖಂಡಿಸ್ತಿದ್ದಾರೆ. ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಪ್ಯಾಲೆಸ್ತೈನ್ನವ್ರನ್ನ ತಬ್ಕೊಂಡು ನಾನು ಸಂಪೂರ್ಣವಾಗಿ ನಿಮ್ ಪರವಾಗಿರ್ತೀನಿ ನೆತನ್ಯಾಹು ಜೊತೆ ಅಂತ ಮಾತಾಡಿ ಇದರ ಪರಿಣಾಮ ಇಸ್ರೇಲ್ ಸೊ ಇಸ್ರೇಲ್ ಪರವಾಗಿರ್ತೀನಿ, ಗಟ್ಟಿಯಾಗಿ ನಿಂತ್ಕೊಳ್ತೀನಿ ಇಂತೆಲ್ಲ ಹೇಳಿದಾಗ ಏನ್ ಅಭಿಪ್ರಾಯ ಬರುತ್ತೆ? ಅಲ್ಲಿರುವಂತ ಸಾಮಾನ್ಯ ಮುಸ್ಲಿಮರಿಗೆ ಏನ್ ಅಭಿಪ್ರಾಯ ಬರುತ್ತೆ? ಭಾರತವನ್ನ ನೋಡಿದ್ರೆ ಮೋದಿನ ನೋಡ್ದಂಗೆ ಆಗುತ್ತೆ, ಮೋದಿನ ನೋಡಿದ್ರೆ ನೇತನ್ಯಾಹು ನೋಡ್ದಂಗೆ ಅನ್ಸುತ್ತೆ ಸಾಮಾನ್ಯ ಜನರಿಗೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಬೋದು, 4-5 ವರ್ಷಗಳ ಕೆಳಗಡೆ ಬಿಜೆಪಿಯ ನಾಯಕಿಯೊಬ್ಬರು ಅತ್ಯಂತ ಕೆಟ್ಟದಾಗಿ ಪೈಗಂಬರ್ ಬಗ್ಗೆ ಇದು ಮಾಡಿದಾಗ ಇಡೀ ಮುಸ್ಲಿಂ ವರ್ಲ್ಡ್ ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಬಂದು ಅರ್ಜೆಂಟ್ ಆಗಿ ನಮ್ಮ ಈ ದಕ್ಷಿಣ ಬೆಂಗಳೂರಿನ ಸಂಸದನು ಬಾಯಿಗೆ ಬಂದಾಗ ಮಾತಾಡಿದ್ದ ಆ ವಿಷಯದ ಬಗ್ಗೆ. ಅರ್ಜೆಂಟ್ ಆಗಿ ಅದೇನೋ ಪ್ಯಾಚಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಈಗ ಆ ತರದ ಜವಾಬ್ದಾರಿ ಇಟ್ಕೊಂಡು ಕೇವಲ 90 ಲಕ್ಷ ಜನರ ಕೇವಲ ಅದೇ ಇದ್ರು ಕೂಡ ಅವರು ಜವಾಬ್ದಾರಿಯಿಂದ
ನಿಭಾಯಿಸುವುದಕ್ಕೆ ಮತ್ತು ಅದಕ್ಕೆ ಪೂರಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಕ್ ಪ್ರಯತ್ನಿಸ್ತಿದ್ರು. ಯಾವಾಗ 90 ಲಕ್ಷ ಜನರ ಭದ್ರತೆ ಖಾತ್ರಿ ಆಗುತ್ತೆ, ಯುದ್ಧ ನಿಂತ್ರೆ ಖಾತ್ರಿ ಆಗುತ್ತೆ. ಸೊ ನಿಮ್ಮ ಒತ್ತು ಯಾವುದಕ್ಕೆ ಇರಬೇಕು? ಯುದ್ಧ ನಿಲ್ಲಿಸುವ ಕಡೆ ಇರಬೇಕು. ಯುದ್ಧ ನಿಲ್ಲಿಸುವ ತನಕ ಬೇರೆ ರಾಜ್ಯಗಳ ಬೇರೆ ದೇಶಗಳ ಜೊತೆ ಸಂಪರ್ಕ ಮಾಡಿಕೊಂಡು ಆತಂಕದಲ್ಲಿರೋರನ್ನು ನಿಮ್ಮ ದೇಶಕ್ಕೆ ವಾಪಸ್ ಕರ್ಕೊಂಡ್ಬರೋದಕ್ಕೆ ಯುದ್ಧದೋಪಾದಿನಲ್ಲಿ ನೀವು ಕಾರ್ಯಕ್ರಮಗಳನ್ನ ಹಾಕಬೇಕು. ಅಲ್ಲಿ ಬಹುಪಾಲು ಜನ ಇರೋದು ಮುಸ್ಲಿಮರು ಅನ್ನೋದು ನಿಮ್ಮ ಲೆಕ್ಕಾಚಾರದಲ್ಲಿ ಇದ್ದು ಬಿಟ್ರೆ, ಈಗ ಉಕ್ರೇನ್ನಲ್ಲಿ ಆಯ್ತು ದಾಳಿ. ಉಕ್ರೇನ್ನಲ್ಲಿ ದಾಳಿ ಆದ ತಕ್ಷಣ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಸುಮಾರು ಜನ ಇದ್ರು. ಏನ್ ಎಲ್ಲಾ ರಾಜ್ಯಗಳು, ನಮ್ಮಲ್ಲಿ ಸಂತೋಷ್ ಲಾಡು ಹೋಗಿದ್ರು ಅನ್ಸುತ್ತೆ, ಹೋದ್ರು ಅಂದ್ರೆ ಒಂದು ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಸ್ವಲ್ಪ ಇವರ ಒಂದು ರಾಜಕೀಯಕ್ಕೆ ಸೇರಿದಂತವ್ರು ಕಳಿಸಿದ್ರು, ಕರ್ಕೊಂಬಂದ್ರು. ಹಾಗಾದ್ರೆ ಇಲ್ಲಿ ಏನಕ್ಕೆ ಮಾಡ್ತೀರಿ? ಯಾವ ಫ್ಯಾಕ್ಟರ್ ಇದನ್ನ ನೀವು ನಿರಾಕರಿಸೋದಕ್ಕೆ, ನಿರ್ಲಕ್ಷಿಸುವುದಕ್ಕೆ ಕಾರಣ ಆಗ್ತಾ ಇದೆ? ಇವೆಲ್ಲವೂ ನಿಮ್ ತಲೆನಲ್ಲಿ ಓಡ್ತಾ ಇದೆಯಾ? ಹಾಗಾದ್ರೆ ನೀವು ಯಾರಿಗೆ ಪ್ರಧಾನಿ? ಪ್ರಧಾನ ಜವಾಬ್ದಾರಿ ಇರಬೇಕಾಗಿರೋದು ಭಾರತ ಸರ್ಕಾರಕ್ಕೆ. ನೀವು ಹೇಳದಂತೆ ತುಂಬಾ ಸ್ಪಷ್ಟವಾಗಿ ಮೊದಲು ಭಾರತ ಸರ್ಕಾರದ ಆದ್ಯತೆ 90 ಲಕ್ಷ ಭಾರತೀಯರ ಹಿತಾಸಕ್ತಿಯನ್ನೂ ಗಮನದಲ್ಲಿಟ್ಟುಕೊಂಡು, ಅಷ್ಟು ಮಾತ್ರ ಅಲ್ಲ, 145 ಕೋಟಿ ಜನರ ಹಿತಾಸಕ್ತಿ ಇದೆ ಇಲ್ಲಿ. ಯಾಕಂದ್ರೆ ಇದು ಕೇವಲ ಅಲ್ಲಿಗೆ ಸೀಮಿತ ಆಗಲ್ಲ. ಈಗ ತೈಲ ಬಿಕ್ಕಟ್ಟಿರ್ಬೋದು, ಅದರಿಂದ ಬಿಗುವಾದಂತ ರಾಜಕೀಯ ಬಿಕ್ಕಟ್ಟಿರ್ಬೋದು. ರಷ್ಯಾದಿಂದ ನಾವು $67 ತಗೋಬೇಕಾದ್ರು ಈಗಾಗಲೇ $77 ತಗೊಳ್ತಿದ್ವಿ. ಇದೇ ಮುಂದುವರೆದ್ರೆ, ಹರ್ಮೋಸ್ ಸಂಧಿನಲ್ಲೆಲ್ಲ ಮುಚ್ಚಿದ್ರೆ, ಅವ್ರು ಇನ್ನೂ ಸುತ್ತಿ ಬಳಸಿ ಬರ್ಬೇಕಾದ್ರಿಂದ ಸಗಾಟಿಕೆ ದರ ಜಾಸ್ತಿಯಾಗಿ $90 ಆದ್ರೆ ಅದರಾಗುವ ಹಣದುಬ್ಬರ, 145 ಕೋಟಿ ಜನರಲ್ಲಿ ಭಾರತೀಯರ ಮೇಲೆ ಆಗುವ ಪ್ರಭಾವ, ಇವೆಲ್ಲವನ್ನೂ ಗಮನದಲ್ಲಿಟ್ಟು ಫಸ್ಟ್ ಅಂಡ್ ಫಾರ್ಮೋಸ್ಟ್ 90 ಲಕ್ಷ ಜನರ ಆದ್ಯತೆ ಅತಿ ಮುಖ್ಯವಾಗಿ ಯುದ್ಧವನ್ನ ನಿಲ್ಲಿಸುವ ರೀತಿಯಲ್ಲಿ ಒಬ್ಬ ಜವಾಬ್ದಾರಿಯುತ ಪ್ರಧಾನಿ ಕೆಲಸ ಮಾಡಬೇಕು. ಆದ್ರೆ ಇನ್ನೇ ಒಂದೇ ವಿಷಯ ನಾನು ಮಾತು ಮುಗಿಸ್ತೀನಿ. ಆದರೆ ನಮ್ಮ ಪ್ರಧಾನಿ ಮೋದಿಯ ಬಗ್ಗೆ, ಭಾರತದ ಪ್ರಧಾನಿ ಮೋದಿಯ ಬಗ್ಗೆ ಹಾಗೂ ವಿಶ್ವಸಂಸ್ಥೆಯ ಬಗ್ಗೆ ಆತರ ಯಾವುದೇ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳುವುದು ದುರಾಸೆ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಓಕೆ ಪ್ರಕಾಶ್ ಅವರೇ, ಕೊನೆಯದಾಗಿ ತಾವೇನ್ ಹೇಳೋದು ಬಯಸ್ತೀವಿ ಸಂಕ್ಷಿಪ್ತವಾಗಿ? ಈ ಯುದ್ಧ ನಿಲ್ಲಬೇಕು, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇರಾನ್ನ ಜನತೆ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಿರ್ತಕ್ಕಂಥ ಈ ದಾಳಿ ಇದೆಯಲ್ಲ, ಇದು ನಿಲ್ಲಬೇಕು. ಎರಡನೇದು, ಇದರ ಪರಿಣಾಮ ಭಾರತದ ಜನರ ಮೇಲೆ, ಭಾರತದ ಒಳಗಡೆ ಮತ್ತು ಹೊರಗಡೆ ಆಗ್ತಕ್ಕಂಥ ಪರಿಣಾಮಗಳನ್ನ ಗಮನದಲ್ಲಿಟ್ಕೊಂಡು ಭಾರತ ಸರ್ಕಾರ ಸ್ಪಷ್ಟ ನಿಲುವನ್ನ ತಗೋಬೇಕು. ಈ ಅಮೆರಿಕ ಇಸ್ರೇಲ್ನ ದಾಳಿಯನ್ನ ಖಂಡಿಸ್ಬೇಕು. ಅವಾಗ ಮಾತ್ರ ಯುದ್ಧ ನಿಲ್ಲಬೇಕು ಅನ್ನುವಂತ ಮಾತಿಗೆ ಶಕ್ತಿ ಬರುವಂತದ್ದು. ಭಾರತ ಸರ್ಕಾರ ಇದುವರೆಗೂ ಆ ನಿಲುವನ್ನ ಪ್ರದರ್ಶನ ಮಾಡಿಲ್ಲ. ಹಾಗಾಗಿ ನಮಗೆಲ್ಲ ಇರೋ ಆತಂಕ ಏನಂತಂದ್ರೆ, ಯುದ್ಧ ನಿಲ್ಲಬೇಕು ಅನ್ನುವಂತ ಧ್ವನಿಯನ್ನ ಭಾರತ ಸರ್ಕಾರ ಎತ್ತದೇ ಇದ್ರೆ, ಹೊರಗಡೆ ಇರ್ತಕ್ಕಂಥ ಭಾರತೀಯರು ಯಾರಿದ್ದಾರೆ, ದುಡಿಮೆ ಮಾಡ್ಲಿಕ್ಕೆ ಹೋಗಿದ್ದಾರೆ, ಇಲ್ಲಿ ಕುಟುಂಬಗಳು ಅವರನ್ನ ನಂಬ್ಕೊಂಡು ಕೂತಿದ್ದಾವೆ, ಅಂತ ಎಲ್ಲ ಕುಟುಂಬಗಳ ನಂಬಿಕೆಗೆ ಭರವಸೆಯನ್ನ ಕೊಡುವಂತ ಕೆಲಸನ ಭಾರತ ಸರ್ಕಾರ ಮಾಡಲ್ಲ ಅನ್ನುವಂತ ಅಭಿಪ್ರಾಯ ಬರುತ್ತೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ದೃಢವಾಗಿ ಯುದ್ಧ ವಿರೋಧಿ ನಿಲುವು ತಗೋಬೇಕು, ಇರಾನ್ ಮೇಲಿನ ದಾಳಿಯನ್ನ ಖಂಡಿಸ್ಬೇಕು, ಅಲ್ಲಿ ಹೊರಗಡೆ ಇರ್ತಕ್ಕಂಥ ಭಾರತೀಯರನ್ನ ಸುರಕ್ಷಿತವಾಗಿ ತಗೊಂಡ್ಬರ್ಲಿಕ್ಕೆ ಯುದ್ಧೋಪಾದಿಯಲ್ಲಿ ಭಾರತ ಸರ್ಕಾರ ಕ್ರಮಗಳನ್ನ ತಗೋಬೇಕು. ತಕ್ಷಣಕ್ಕೆ ಇವೆಲ್ಲ ಕೆಲಸಗಳನ್ನ ಭಾರತ ಸರ್ಕಾರ ಮಾಡ್ಲೇಬೇಕು ಅನ್ನೋದು ನಾನು ಹೇಳುವಂತ ಮಾತು. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.